ನನಗೀಗ 2 ಮೂವಿಗಳು ಕನ್ಫ್ಯೂಷನ್ ಅದಾವ. ಯಾವುದಪ್ಪ ಅಂದ್ರೆ ಒಂದು ಮದರ್ ಪ್ರಾಮಿಸ್, ಇನ್ನೊಂದು ಎವಿಲ್ ಡೆಡ್ ಬರ್ನ್ ಅಂತೇಳಿ. ಸೊ 2 ಫೇವ್ರೇಟ್ ಆಗ್ಯಾವ ಈಗ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವುದಕ್ಕೆ ಹಾಕೈತಿ ಅದಕ್ಕೆ ಹೋಗೋಣಂತೆ. ಎವಿಲ್ ಡೆಡ್ ಡೌಟ ಹೋಗೋದು, ಯಾಕಂದ್ರೆ ಒಬ್ಬನೇ ಇದ್ದೀನಿ. ಮತ್ತು ಥಿಯೇಟ್ರನೇ ಜನ ಇಲ್ಲ ಅಂದ್ರೆ ಒಬ್ಬನ ಕುಂತು ನೋಡೋಂಥ ಸಿಚುವೇಶನ್ ಬಂದರೂ ಬರ್ಬೋದು. ಸೊ ಹಾಗಾಗಿ ನಾಳೆ ನಾಡ್ದು ರಶ್ ಆಕೈತಿ, ಸ್ಯಾಟರ್ಡೆ ಸಂಡೇ. ಬಟ್ ಇವತ್ತು ಆಗಲ್ಲ. ಮತ್ತು ಒಬ್ಬನ ಸಿಕ್ಕೊಂಡು ಅಂದ್ರೆ ಏನು ಮಾಡ್ತಾಗಿಸ್ನಾಗ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡತ್ತೀನಿ. ನಾನೆಲ್ಲ ಆಫ್ಟರ್ ಲಾಂಗ್ ಟೈಮ್ ಆಗಿರ್ತಾವೆ, ಯಾಕಂದ್ರೆ ಪ್ರತಿ ಸಲ ಹೇಳ್ಬೇಕಾದ್ರೆ ಆಫ್ಟರ್ ಲಾಂಗ್ ಟೈಮ್ ಅಂತ ಅಂತೀನಿ. ಸೊ ಯಾಕಂದ್ರೆ ಗ್ಯಾಪ್ ಭಾಳ ಆಗ್ಬಿಡ್ತಾವೆ, ನನ್ನ ಪ್ಲ್ಯಾನ್ಸ್ ಇರೋಂಗಿಲ್ಲ, ಶೆಡ್ಯೂಲ್ ಇರೋಂಗಿಲ್ಲ, ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್. ಸೊ ಇವತ್ತು ನಾನು ಹೊಂಟೀನಿ ಮೂವಿಗೆ. ಆ್ಯಕ್ಚುಲಿ ನಾ ಬಂದಿದ್ದ ಕೆಲಸ ಬೇರೆ, ಅದನ್ನು ಮುಗಿಸ್ಕೊಂಡು ಮೂವಿಗೆ ಹೋಗ್ಬೇಕು. ಯಾವ ಮೂವಿ ಅಂತೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಕನ್ಕ್ಲೂಷನ್ ಐತಿ. ಅವು ಯಾರ್ರಾಗ ಒಂದು ಫಿಕ್ಸ್ ಹಾಕೀನಿ. ಆಮೇಲೆ ನನಗೆ ಹೊರಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಶೈ ಫೀಲ್ ಬರ್ತೈತಿ. ಶೈ ಫೀಲ್ ಅದಕ್ಕೆ ಬರುತ್ತೆ ಅಂದರೆ ಒಂಥರ ಮುಜುಗರ. ಅದು ಎದಕ್ಕೆ ಬರೋದು ಗೊತ್ತಿಲ್ಲ. ಬಟ್ ಮುಂಚೆ ಹಿಂಗಿದ್ದಿದ್ದಿಲ್ಲ. ನಾನು ಮುಂಚೆ ಧೈರ್ಯದಿಂದ ಬ್ಲಾಗ್ ಮಾಡ್ತಿದ್ದೆ. ಬಟ್ ಇತ್ತಿತ್ತಲಾಗ ಎಲ್ಲರೂ ನೂಬಿಂದ ಪ್ರೋಕ್ಕೆ ಹೋದ್ರೆ ನಾ ಪ್ರೋಯಿಂದ ನೂಬಿಗೆ ಬರತ್ತೀನಿ. ಯಾಕಂದ್ರೆ ನಾನು ಸಾಯಿ ಜೊತೆ ಎಲ್ಲ ಬ್ಲಾಗ್ ಮಾಡಿನಲ್ಲ, ಸ್ವಲ್ಪ ಜೋರಾಗೆ ಮಾತಾಡೀನಿ, ಎಲ್ಲರ ಜೊತೆ ಬ್ಲಾಗ್ ಮಾಡೀನಿ, ರೋಡ್ನಾಗೆಲ್ಲ ಮಾತಾಡ್ಕೊಂಡು ಹೋಗೀನಿ. ಬಟ್ ಈಗ ಆ ಫೀಲ್ ಬರೋದು ಯಾಕೆ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಇವತ್ತು ಹಂಗೆ. ಬರ್ರಿ ಹೋಗೋಣ ಗೈಸ್. ನೋಡ್ರಿ, ಇದು ನಮ್ಮ ಹೊಸೂರು ಬಸ್ ಸ್ಟ್ಯಾಂಡ್ ಹೊಸ್ದಾಗೈತಿ. ಬಟ್ ಇಲ್ಲಿ ನೋಡ್ರಿ ಎಂಟ್ರಿ ಎಷ್ಟು ಅಂದೈತಿ. ಇದು ಹೆಂಗಂದ್ರೆ ನೇಚರ್ ಜೊತೆ ಟಚ್ ಆಗಿ ಒಳಗೆ ಬರ್ಬೇಕು ನೀವು. ಹಾಂ, ಈ ಇದು ಇರ್ತಾವಲ್ಲ, ಏನು ನೀರು, ವಾಯು, ಅಗ್ನಿ, ಈ ಥರ ಏನಿರ್ತಾವಲ್ಲ ಪಂಚಭೂತಗಳು, ಅದರಿಂದ ನೀವು ಎಂಟ್ರಿ ಆಗಲಿ ಅಂತೇಳಿ ಅವ್ರನ್ನ ಕೆಳಗೆ ನೀರಿಟ್ಟಾರ. ಜೊತೆಗೆ ಪಾಚಿ ಇಟ್ಟಾರ. ಪಾಚಿ ಅದಕ್ಕೆ ಅಂದ್ರೆ ಅದು ಒಂದು ರಿಸೋರ್ಸಸ್ ಫ್ರಮ್ ದ ವಾಟರ್ ಅಂತೇಳಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಪಾಚಿ. ಅದ್ರ ಕ್ಲೀನ್ ಮಾಡೋಂಗಿಲ್ಲ, ಅದು ಡಿಸೈನ್ ಇರೋದು ಹಂಗೆ. ನೀವು ಯಾರು ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಗಾಯ್ಸ್, ನಂದಂತೂ ಬಿ ಒಳಗೆ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡೆ ರ್ಯಾಪಿಡೋ ಬುಕ್ ಮಾಡೀನಿ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸ್ವಲ್ಪ ಬ್ಯಾಂಕ್ ಕೆಲಸ ಐತಿ. ಬ್ಯಾಂಕ್ನಾಗ ಕೆಲಸ ಮುಗಿಸ್ಕೊಂಡು ಲಾಸ್ಟಿಗೆ ನಾನು ಎಕ್ಸ್ಟ್ರಾ ಚೀಸಸ್ ಏನಿರ್ತಾವಲ್ಲ ಅವು ಎಲ್ಲ ಮನಿ ಕೆಲಸ ಮುಗಿದಾದ್ಮೇಲೆ ನಮಗೆ ಹುಬ್ಳಿಗೆ ಬರೋ ರೀಸನ್ ಮೇನ್ ಮನಿದು, ಆಮೇಲೆ ನಮ್ಮದು ಅಷ್ಟೇ. ಈ ರ್ಯಾಪಿಡೋ ಬುಕ್ ಮಾಡೀನಿ. ಹಿಂಗೆ ಎಷ್ಟೊತ್ತು ಮಾಡಿದಾರ ಬರೋಕೆ ಗೊತ್ತಿಲ್ಲ. ಇಲ್ಲೇ ಆಟೋ ಇತ್ತು, ಬುಕ್ ಮಾಡೋದಾಗಿತ್ತು. ಮತ್ತು ನಾನು ಆಲ್ರೆಡಿ ಬುಕ್ ಒಳಗಾಯ್ತಾಗ ಬುಕ್ ಮಾಡಿಬಿಟ್ಟೆ ನಾನು. ಇರಲಿ, ಐ ವೇಟಿಂಗ್ ಫಾರ್ ರ್ಯಾಪಿಡೋ ಭಯ. ಎಸ್, ಇಲ್ಲೇನು ಮೇಲೆ ಐತಲ್ಲ ಇದು ನೋಡ್ಕೊರಂಗೆ, ಅಲ್ಲಿ ಮುಂದೆ ತೋರಿಸ್ತೀನಿ. ಸೊ ಅದೇನು ರೂಮ್ ಕಾಣತ್ತಲ್ಲ ನಿಮಗಲ್ಲಿ, ಫಸ್ಟ್ ಒನ್. ಆ ಜಾಗ ಯಾವ್ದು ಹೇಳ್ರಿ? ನಾನು LKG UKG ಮಾಡಿದಂಥ ಸ್ಕೂಲ್ ಅದು. ಅವಾಗ ಸ್ಕೂಲ್ ಇತ್ತು, ಈಗ ಮನೆಯಾಗ ಕನ್ವರ್ಟ್ ಆಗ್ಬಿಟ್ಟೈತಿ. ಅಲ್ಲಿ ಭಾಳ ನೆನಪದಾವು. ಭಾಳ ಸಣ್ಣವಿದ್ದೆ, ಬಟ್ ನೆನಪದಾವ ಇನ್ನು. ಅದ ಹೊಡೆಸ್ಕೊಂಡಿದ್ದು, ಮನೆಗೆ ಓಡಿ ಹೋಗಿದ್ದು, ಇಂಥ ವರ್ಷ ನೆನಪು. ಅದ ಎದಕ್ಕೆ ನೆನಪೈತೆ ಅಂದ್ರೆ ಹೇಳಿದ್ನಲ್ಲ, ಹೊಡೆಸ್ಕೊಳ್ಳೋದು ಅಥವಾ ಮನೆಗೆ ಓಡಿ ಹೋಗೋದು, ಆಟ ಮಾಡೋದು, ತಪ್ಪಿಸ್ಕೊಂಬರೋದು, ಇಂಥವು ಮಾಡಿದ್ದಕ್ಕೆ ನೆನಪೈತೆ ನನಗೆ. ಅದೇನು ಇನ್ ಕೇಸ್ ನಾನು ಚೆನ್ನಾಗಿ ಓದಿ ಅಂದ್ರೆ ಅಲ್ಲೇ ಸಂಡೆ ಕ್ಲಾಸ್ ಹೋಗ್ತಿದ್ದೆ, ನನಗೆ ನೆನಪಿರ್ತೈತಿಲ್ಲ. ಸೊ ಇದೆಲ್ಲ ನಮ್ಮ ಏರಿಯಾ ಗೈಸ್, ಬೆಂಗೇರಿ, BENGER ಬೆಂಗೇರಿ. ಸೊ ನೋಡ್ಬೋದು ನೀವು ಇಲ್ಲೇ. ಈ ಕಡೆ ಹೋದ್ರೆ ನಮ್ಮ ಅತ್ತೆಯರ ಮನೆ, ಈ ಕಡೆ ಹೋದ್ರೆ ನಮ್ಮ ಮನೆ. ಶಿವಿ ನೆನಪು, ಸವಿ ನೆನಪು. ಇಲ್ಲೇ ಈ ಜಾಗದಾಗ ನಾವು ಕಾಮಣ್ಣನ ಸುಡ್ತಿದ್ವಿ. ಅಂದರೆ ಇಷ್ಟೆಲ್ಲ ಇದ್ದಿದ್ದಿಲ್ಲ ಅವಾಗ. ಇಲ್ಲಿ ಸಂಧಿ ಒಳಗೆ ಹೋದ್ರೆ ನಮ್ಮ ಮನೆಗೆ ಬರ್ತೈತೆ. ನಮ್ಮ ಕೆಲಸ ಏನಪ್ಪ ಅಂದರೆ ಕಾಮಣ್ಣ ಸುಡೋದು, ಅಥವಾ ಕಾಮಣ್ಣ ಸುಟ್ಟಾದ್ಮೇಲೆ ಅದೇನು ಬೆಂಕಿ ಇರುತ್ತಲ್ಲ, ಅದ್ರೊಳಗೆ ಸಣ್ಣ ಕಾಮಣ್ಣ ಮಾಡಿ ಅದ್ರೊಳಗೆ ಹಾಕೋದು. ನಾವು ಸಣ್ಣದಿದ್ದಾಗ ಭಾಳ ಉಳಾಗಿರಿ ಇತ್ತು. ನಾವು ಎಲ್ಲರಿಗೂ ಕಾಟ ಕೊಟ್ಟೆ ಹಂಗೆ ಇದ್ವಿ. ಬಟ್ ಈಗ ಸ್ವಲ್ಪ ಡಿಸೆಂಟ್ ಆಗೀನಿ. ಇಲ್ಲ, ಡಿಸೆಂಟ್ ಅದೀನಿ ನಾನು, ನನಗೆ ಡಿಸೆಂಟ್ ಅದೀನಿ. ಸಣ್ಣ ಇದ್ದಾಗ ಸ್ವಲ್ಪ ಉಡಾಳಿದ್ದೆ, ಐ ಥಿಂಕ್ ಸೊ. ಗೈಸ್, ಇಲ್ಲೇನೈತಲ್ಲ ಅಲ್ಲಿ ಲಾಸ್ಟ್ ಕ್ಲಾಸ್ ಐತೆ ನೋಡ್ರಿ, ಲಾಸ್ಟ್ ಡೆಡ್ ಎಂಡ್. ಸೊ ಇದು ನಮ್ಮ ಬೆಂಗೇರಿ ಶಾಲೆ ಅಂತ ಕರಿತೀವಿ. ಇಲ್ಲಿ ನಾನು 1ನೇ ಕ್ಲಾಸ್ ಮಾಡಿದ್ದೆ. 1ನೇ ಕ್ಲಾಸ್ ಇದೇ ಸ್ಕೂಲ್ನಾಗ ಮಾಡಿದ್ದಾನೆ. ಬೆಂಗೇರಿ ಶಾಲೆ ಅಂದರೆ ಗೊತ್ತಾಗತ್ತೆ ಎಲ್ಲರಿಗೂ. ಇಲ್ಲಿಯೂ ಅಷ್ಟೇ, ಇಲ್ಲಿ ಸೇಮ್ ಮೂಮೆಂಟ್. ಮನೆಗೆ ಓಡೋಗೋದು, ಬಡಿಸ್ಕೊಳ್ಳೋದು, ವಾಪಸ್ ಬಂದುಬಿಡೋದು. ನಮ್ಮ ಅಮ್ಮ ಡೈಲಿ ರೂಟೀನ್ ಏನಪ್ಪ ಅಂದ್ರೆ ನಾನು ವಾಪಸ್ ಹುಡುಕ್ಯಾಡ್ಕೊಂಡು ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಡೋದು ಒಂದು ಚಾಲೆಂಜ್ ಅವರಿಗೆ. ಸೊ ನಾ ಎಲ್ಲಿ ಮಟ್ಟ ಸ್ಕೂಲಿಗೆ ಬರ್ತಿದ್ದೆ ಅಂದರೆ, ಹಿಂಗೆ ಸ್ಟ್ರೇಟ್ ಹೋದ್ರೆ ಮೇಡಮ್ ಅವ್ರ ಮನೆ ಇತ್ತು. ಅವ್ರ ಮೇಡಮ್ ಹೆಸರು ಮಾಡ್ತೀನಿ ನಾನು. ಸಣ್ಣ 1ನೇ ಇದ್ದಾಗ ಹೇಳತ್ತೀನಿ ಸ್ಟೋರಿ, ಮತ್ತು ಸ್ವಲ್ಪ ಏನರ ಕರೆಕ್ಷನ್ ಹಾಕಿರ್ತಾವೆ. ಸೊ ಅವ್ರನ್ನ ಕರ್ಕೊಂಬರ್ತಿದ್ವಿ ಹೋಗಿ. ಅವ್ರು ಸ್ವಲ್ಪ ಲೇಟ್ ಆತಂದ್ರೆ ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ನಾವು ಓಡಿ ಹೋಗ್ಬಿಡ್ತಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಬೆಳಗ್ಗೆ ಸ್ಕೂಲಿಗೆ ಬರ್ತಿದ್ವಿ, ಅವ್ರನ್ನ ಸ್ಕೂಲಿಗೆ ಬಿಟ್ಟು ನಾವು ಓಡಿ ಹೋಗ್ಬಿಡ್ತಿದ್ವಿ.
ಸೊ ಇದು ಒಂದು ನಮ್ಮದು ಡೈಲಿ ರೂಟೀನಲ್ಲಿ. ಸೊ ಇದು ಹಿಂದೆ ಥರ ಏನೋ ಒಂಥರ ಖುಷಿ, ಬಟ್ ಅಂಥ ಒಳ್ಳೆಯ ಮೂಮೆಂಟ್ ನಾವು ಮಿಸ್ ಮಾಡ್ಕೊಂಡ್ವಿ. ಏನು ಮಾಡೋದು, ಇಲ್ಲೈತೆ ನೋಡ್ರಿ, ಇದು ಕಾಣುತ್ತಿದೆಲ್ಲ ಸ್ಕೂಲ. ಈ ಬ್ಲಾಗ್ ಒಂಥರ ವೀಕೆಂಡ್ ವಿತ್ ರಮೇಶ್ ಅನ್ನಂಗೆ ಆತಲ್ಲ, ನನ್ನ ಚೈಲ್ಡ್ಹುಡ್ ಪ್ಲೇಸ್ ಎಲ್ಲ ತೋರಿಸಿದೆ ನಿಮ್ಗೆ. ಆಮೇಲೆ ಈ ಏರಿಯಾ ಏನೈತಲ್ಲ, ಇದು ಒಂಥರ ರಮೇಶ್ ಭವನ್ ಹೋಗೋ ರೋಡ್ ಇದೆ, ಸ್ಟ್ರೈಟ್ ಹೋದ್ರೆ. ಇಲ್ಲಿ ಬಂದ್ವಿ ಅಂದ್ರೆ ನಮ್ಗೆ ಎಲ್ಲೋ ಮನೆ ಬಿಟ್ಟು ದೂರ ಬಂದು ಅನ್ನೋ ಫೀಲ್ ಆಕಿತ್ತು. ಬಟ್ ಈಗ ಎಲ್ಲ ಒಂದು ಏರಿಯಾ. ಸ್ಟ್ರೇಟ್ ಹೋದ್ರೆ ಹನುಮಂತೇವ್ರ ಗುಡಿ. ಅಲ್ಲಿಂದ ಬರಬೇಕಾದ್ರೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀನಿ, ಇಲ್ಲಿ ಬಂದ ಮೇಲೆಲ್ಲ ಚೇಂಜ್ ಆಗ್ಬಿಡೋದು. ದಟ್ಸ್ ಮೈ ಸ್ಪೆಷಾಲಿಟಿ. ಬುಕ್ ತೊಗೋಬೇಕು, ಆಲ್ರೆಡಿ ಶೋ ಟೈಮ್ ಯಾವಿಲ್ಲ. ಗೈಸ್ ಎವ್ರಿ ಡೇಟ್ ಬರ್ನ್ ಟಿಕೆಟ್ ತೊಗೊಂಡ್ಬಿಟ್ಟೆ. ಸೊ ಗೈಸ್ ಎವ್ರಿ ಡೇಟ್ ಬರ್ನ್ ಟಿಕೆಟ್ ತೊಗೊಂಡೇನೆ. ಯಾಕಂದ್ರೆ ಮದರ್ ಪ್ರಾಮಿಸ್ 3 ಗಂಟೆಗೆ ಇತ್ತು, ಈಗ 2 ಗಂಟೆ ಆಗೈತಿ, 1:50 ಆಗೈತಿ. ಟೈಮ್ ಇಲ್ಲ ಕಾಯಷ್ಟು, 1 ಅವರ್ ವೇಸ್ಟ್ ಆಗೈತಿ. ಸೊ ಹಾಗಾಗಿ ಎವ್ರಿ ಡೇಟ್ ತೊಗೊಂಡೇನೆ. ಒಬ್ಬನ ಅದೀನಿ, ಅದರ ಜನ ಅದರ, ಬಟ್ ನಾವು ಒಬ್ಬನ ಬಂದೀನಿ ಅಷ್ಟೇ. ನೋಡೋಣ, ಹೋಪ್ಸು ಚೆನ್ನಾಗಿರುತ್ತೆ ಹೋಗಿ ಅಷ್ಟೇ. ಮತ್ತೇನಾರ ಇದ್ರೆ ಒಳಗೆ ಸಿಗ್ತೀನಂತೆ. ಭಯ ಆಗತೈತಿ ಒಬ್ಬನ ಅಂದರೆ, ಐ ಮೀನ್ ಜೊತೆಗೆ ಯಾರು ಇಲ್ಲಲ್ಲ, ಸ್ವಲ್ಪ ಭಯ ಆಗಿದೆ. ಈ ನೀರು ಕುಡಿಯೋ ಕಾನ್ಸೆಪ್ಟ್ ಭಾಳ ಇಷ್ಟ ಆಯ್ತು ನನಗಿದೆ. ಇದು ಭಾಳ ಇತ್ತು ನನಗೆ ಹೋಗೋದು. ಇದು ಕೃಷ್ಣಪ್ಪ ಅವ್ರು ಹೇಳೋದಿದೆ. ಗೈಸ್ ಏನು ಚಂದ ನೋಡ್ರಿ, ನಮ್ಮ ಚೆನ್ನಮ್ಮ ಸರ್ಕಲಿಂದ ಹೋಗೋದು ನೋಡ್ರಿ, ಎಷ್ಟು ನೀಟ್ನೆಸ್. ವಾವ್, ಹೈ ಟೆಕ್ನಾಲಜಿ ರೋಡ್ಸ್ ಅದಾವೆಲ್ಲ ಅಲ್ಟಿಮೇಟ್. ಆಮೇಲೆ ಈ ಮಸಾಜ್ ಕಂಪ್ನಿ ಚೇರ್ ಇರ್ತಾವಲ್ಲ, ಅವರು ಸ್ಪಾನ್ಸರ್ ಮಾಡಿರೋಂಥ ರೋಡ್ಸ್ ಇವೆಲ್ಲ, ಅಂದರೆ ಆಟೋಮೆಟಿಕ್ ಮಸಾಜ್ ಥ್ರೂ ಯುವರ್ ವೆಹಿಕಲ್. ಹಾಯ್ ಗಾಯ್ಸ್, ಏನು ನೀವು ಡೈರೆಕ್ಟಾಗಿ ಊರಿಗೆ ಬಂದು ಬ್ಲಾಗ್ ಮಾಡತ್ತಂತೇಳಿ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ಮೂವಿ ಮುಗಿಸ್ಕೊಂಡು ವಾಪಸ್ ನಾನು CBTಗೆ ಹೋಗಿ ಸ್ವಪ್ನ ಬುಕ್ ಶಾಲೆಗೆ ಹೋಗಿ ಒಂದೆರಡು ಬುಕ್ಸ್ ತೊಗೊಂಡು, ಆಮೇಲೆ ಭಾಳ ಮೆಸ್ ಆದ ಆ್ಯಕ್ಚುಲಿ. ಅಲ್ಲಿ ಮಾರ್ಕೆಟ್ ಮಾಡ್ಕೊಂಡು ಮತ್ತು ಮನೆಯೊಳಗೆ ಕಾಲ್ ಮಾಡಿ ಅದನ್ನು ತೊಗೊಂಬ ಇದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದೆ. ಅಲ್ಲಿ ಬ್ಲಾಗ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಈಗ ನಾನು ವೀಡಿಯೋ ಮಾಡೋದಿದ್ದೇನಪ್ಪ ಅಂದ್ರೆ ಮೂವಿ ರಿವ್ಯೂ ಕೊಡೋಣ ಅಂತೇಳಿ. ಸೊ ಅಲ್ಲಿ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಐ ಮೀನ್ ಭಾಳ ಹೆಕ್ಟೆಕ್ ಇತ್ತು ಮೈಂಡ್ ಒಳಗೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಮಾತಾಡೋಣ ಅಂತೇಳಿ ಬಂದೀನಿ. ಇದೊಂದು ಯೂಶ್ವಲ್ ಸ್ಪಾಟ್ ಇದು. ನಾನು ಬ್ಲಾಗ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಭಾಳ ಪೀಸ್ ಇರುತ್ತೆ ಇಲ್ಲೇ. ಸೊ ಹಾಗಾಗಿ ಇಲ್ಲೇ ಬಂದು ಮಾತಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡತ್ತೀನಿ. ಸೊ ಬರ್ರಿ ಮೂವಿ ಬಗ್ಗೆ ಮಾತಾಡೋಣ. ಮೂವಿ ನೇಮ್ ಎವಿಲ್ ಡೆಡ್ ಬರ್ನ್ ಅಂತೇಳಿ. ಸೊ ಪ್ರಿವಿಯಸ್ ಸೀರೀಸ್ ನಿಮ್ಗೆ ಎವಿಲ್ ಡೆಡ್ ರೈಸ್ ಅಂತ ಬರುತ್ತೆ. ಸೊ ಇದು ಎವಿಲ್ ಡೆಡ್ ಬರ್ನ್. ಸೊ ಇದರೊಳಗೆ ಮೇಜರ್ ಬರೋದು ವಿಲ್ ಅನ್ನೋ ಕ್ಯಾರೆಕ್ಟರ್. ವಿಲ್ಲ ನಾವು ಸತ್ತಾದ್ಮೇಲೆ ಅವನ ವೈಫು ಅವನ ಮನೆಯೊಳಗೆ ಹೋಗಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾಳೆ, ಏನೇನು ಆಕೈತಿ ಏನಿಲ್ಲ. ಸೊ ಅದೊಂದು ಡೆಸ್ಟ್ರಾಯರ್ ಥಿಂಗ್ ಬರುತ್ತೆ, ಅದ್ರ ಹೆಸರು ಮರ್ತೆ ನಾನು. ಸೊ ಆ ಥಿಂಗ್ನ ಹುಡುಕೊಳ್ಳೋಕೆ ಆ ಒಂದು ಇವಿಲ್ ಟ್ರೈ ಮಾಡ್ತಿರ್ತೈತಿ. ಯಾಕಂದ್ರೆ ಅದನ್ನ ಯಾರು ಡೆಸ್ಟ್ರಾಯ್ ಮಾಡಬಾರ್ದು ಅಂಥೇಳಿ ಆ ಡೆಸ್ಟ್ರಾಯರ್ ಥಿಂಗ ತನ್ನ ತಿಟ್ಕೊಂಡ್ಬಿಟ್ರೆ ನಾನು ಯಾರೂ ತಡೆಯೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ದೇವ್ದು, ಸೊ ಇವಿಲ್ದು. ಸೊ ಹಾಗಾಗಿ ಆ ಡೆಸ್ಟ್ರಾಯರ್ ಥಿಂಗ್ನ ಪಡ್ಕೊಳ್ಳೋಕ್ಕೆ ಏನೇನು ಮಾಡುತ್ತೆ ಏನೇನಿಲ್ಲ ಅನ್ನೋದು ಈ ಮೂವಿ ಒಳಗೆ ಸಿಗುತ್ತೆ. ನನಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆ್ಯಸ್ ಅ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಓನ್ ಒಪಿನಿಯನ್. ಯಾಕಂದ್ರೆ ನಾನು ಮೋಸ್ಟ್ಲಿ ನಂದೇ ಮಿಸ್ಟೇಕ್ ಇರ್ಬೇಕು. ಯಾಕಂದ್ರೆ ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ ಕಂಪೇರಿಂಗ್ ಟು ಪ್ರೀವಿಯಸ್ ಚಾಪ್ಟರ್. ಸೊ ಹಾಗಾಗಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಿಟ್ಟರೆ ವೈಲೆನ್ಸ್ ಎಲ್ಲ ಅಲ್ಟಿಮೇಟ್ ಐತಿ. ಆಮೇಲೆ ನಮ್ಮ ಇಂಡಿಯನ್ ಸೆನ್ಸರ್ ಏನು ಆಶ್ಚರ್ಯ ಅಂದ್ರೆ ಒಳ್ಳೆ ಸೀನ್ಸ್ನ ಕಟ್ ಮಾಡಿಲ್ಲ. ಭಾಳ ಬ್ರೂಟಲ್ ಆಗದಾವ ಕೆಲವೊಂದು ಸೀನ್ಸ್, ಅದನ್ನ ಯಾವುದನ್ನು ಕಟ್ ಮಾಡಿದೆ ಅದೊಂದು ಫಾರ್ಮ್ನಾಗ ಇಟ್ಟಾರ. ಅದಂತೂ ಭಾಳ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ವೈಲೆನ್ಸ್ ಅಥವಾ ಫುಲ್ ಬ್ಲಡಿ ಅಲ್ಟಿಮೇಟ್. ಈ ವಿಚಾರವಾಗಿ ಮೂವಿ ಟಾಪ್ ನಾಚ್. ಯಾಕಂದ್ರೆ ಅದ್ರ ಬಗ್ಗೆ ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮೇನ್ ಬಂದಿರೋದು ನನಗೆ ಡಿಸಪಾಯಿಂಟ್ ಆಯ್ತಂದ್ರೆ ಒಂದು
ನಾರ್ಮಲ್ ಮೂವಿ ಅನ್ನಿಸ್ತು ನನಗೆ. ಅಫ್ಕೋರ್ಸ್ ಗಿಲೆನ್ಸ್ ಐತಿ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಆಗಿತ್ತು ಅಂದ್ರೆ ಕಾಂಜೂರಿಂಗ್ ಈ ಲೆವೆಲಿಗೆ ಹಾರರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಸೊ ಹಾರರ್ ಮೂವಿ ಅಂದ್ರೆ ನನ್ನ ಮೈಂಡ್ ಒಳಗೆ ಒಂದು ಬೇರೆ ಇತ್ತು. ಸೊ ಇದೊಂದು ಡಿಫ್ರೆಂಟ್ ಜನರ್ ಹೇಳ್ಕೊಂಡು ಹೋಗ್ತು ನಮ್ಮನ್ನು. ಬಟ್ ನೋಡ್ಬೋದು, ಒಂದು ಸಲ ನೋಡೋಕ್ಕಂತೂ ಏನೋ ಇದಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಇದು ನನ್ನ ಒಪಿನಿಯನ್ನು, ಹೇಳಕ್ಕೆ ಬರಲ್ಲ, ನಿಮಗೆ ಇಷ್ಟ ಆದರೂ ಆಗ್ಬೋದು, ನನಗೆ ಇಷ್ಟ ಆಗೈತಿ, ಬಟ್ ಓಕೆ ಅನಿಸುತ್ತೆ ನನಗೆ. ಸೊ ಇದು ನನ್ನ ಒಪಿನಿಯನ್. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿರಿ. ಆಮೇಲೆ ಇನ್ನೂ ಒಂದು, ನಾನು ಎವಿಲ್ ಡೆಡ್ ಬರ್ನ್ ಹೋಗಕ್ಕೆ ಏನು ರೀಸನ್ಪ ಅಂದ್ರೆ, ನನ್ನ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಡಾಲಿ ಧನಂಜಯ್ ಅವ್ರ ಮೂವಿ ಮದರ್ ಪ್ರಾಮಿಸ್ ಅಂತೇಳಿ. ಯಾಕಂದ್ರೆ ಅದ್ರದ್ದು ರಗಸದ ಸಾಂಗ್ ನನ್ನ ಫೇವ್ರೇಟ್ ಅದು. ಆ್ಯಕ್ಚುಲಿ ದಿವ್ಸಕ್ಕೆ 5-6 ಸಲ ಕೇಳ್ತೀನಿ ನಾನು ಅದನ್ನು. ಸೊ ಆ ಒಂದು ಸಾಂಗ್ ಸಂಬಂಧ ನಾನು ಮದರ್ ಪ್ರಾಮಿಸ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ಮದರ್ ಪ್ರಾಮಿಸ್ 2 hours ಏನೋ ಭಾಳ ಡಿಲೇ ಇತ್ತು. ನಾವು ವಾಪಸ್ ಶಿಗ್ಗಾಂವ್ಗೆ ಬರೋಕ್ಕೆ, ಆಮೇಲೆ ವಾಪಸ್ ಮಾರ್ಕೆಟಿಗೆ ಹೋಗೋಕೆ ಎಲ್ಲೂ ಟೈಮಿಂಗ್ ಹಾಕಿದ್ದಿಲ್ಲ. ಸೊ ಇದೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾನು ಫಾರ್ಚುನೇಟ್ಲಿ ಎವಿಲ್ ಡೆಡ್ಗೆ ಹೋದೆ. ಯಾಕೆ ಅದು ಒಂದು ಆಪ್ಷನ್ ಇತ್ತು ನನಗೆ. ನಾನು ಫಸ್ಟ್ ಹೇಳ್ದಂಗೆ 2 ಆಪ್ಷನ್ ಅದಾವೆ. ಸೊ ಅಲ್ಲಿ ಹೋಗಿ ನೋಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಫೈನಲಿ ನಾನು ನೋಡಿದ್ದು ಎವಿಲ್ ಡೆಡ್ ಬರ್ನ್. ಸೊ ಇದಾಗಿತ್ತು ಎವಿಲ್ ಡೆಡ್ ಬರ್ನ ವ್ಲಾಗ್ ಅಥವಾ ರಿವ್ಯೂ. ಇದು ನನ್ನ ಪರ್ಸನಲ್ ಒಪಿನಿಯನ್. ಇಫ್ ಯು ಗೈಸ್ ಆರ್ ಫೈಂಡ್ ಎನಿಥಿಂಗ್ ಮಿಸ್ಟೇಕ್ ಆನ್ ಮೈ ವಿಡಿಯೋ, ಜಸ್ಟ್ ಫಾರ್ಗೆಟ್ ಇಟ್, ಜಸ್ಟ್ ಲೈಕ್ ಇಟ್. ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗ್ನ ಸಿಗೋಣ. ಅಲ್ಲಿ ಕೂಡ ಟೇಕ್ ಕೇರ್, ಟಾಟಾ, ಬಾಯ್.